ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕೋಟೆ ಕನೆಕ್ಟ್. ನಾನು ಲೋಕೇಶ್ ಕೋಟೆ. 2026 ಫೆಬ್ರವರಿ ಮೇಷರಾಶಿಯವರ ಭವಿಷ್ಯ ನೋಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಕ್ಷೇತ್ರ, ರಾಜಕೀಯ ಅಂದ ತಕ್ಷಣ ಅಧಿಕಾರ ಸ್ಥಾನ, ರಾಜ್ಯಭಾರದ ಸ್ಥಾನ 10ನೇ ಮನೆ, ಜನಗಳ ಬೆಂಬಲ 11ನೇ ಮನೆ, ಶತ್ರುಗಳ ಬಗ್ಗೆ ತಿಳ್ಕೊಬೇಕಾ 6ನೇ ಮನೆ, ಹಾಗೆ ಬೆನ್ನ ಹಿಂದೆ ಪಿತೂರಿ ಮಾಡೋರ ಬಗ್ಗೆ ತಿಳ್ಕೊಬೇಕಾ 12ನೇ ಮನೆ, ಜೊತೆಗೆ ನಮ್ಮ ಸುಖ ಸ್ಥಾನ 4ನೇ ಮನೆ. ಜನವರಿಯಲ್ಲಿ ಮೇಷರಾಶಿ ಅಧಿಪತಿ ಕುಜ 10ನೇ ಮನೆ ಅಂದರೆ ಅಧಿಕಾರ ರಾಜ್ಯಭಾರದ ಸ್ಥಾನದಲ್ಲಿ ಇದ್ದಿದ್ದರಿಂದ ನಿಮಗೆ ಹೈಕಮಾಂಡ್ ಜೊತೆ ಹೆಚ್ಚು ಮಾತುಕತೆ ಆಗಿರುತ್ತೆ, ಅಧಿಕಾರದ ಒತ್ತಡ ಜಾಸ್ತಿ ಆಗಿರುತ್ತೆ, ಹೆಚ್ಚು ಹೆಚ್ಚು ಜವಾಬ್ದಾರಿಗಳು ಸಿಕ್ಕಿರ್ತವೆ. ಇದನ್ನೆಲ್ಲ ನಿಭಾಯಿಸಿರ್ತೀರ. ಈಗ ಅದಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಲ್ಲ. 11ನೇ ಮನೆ, ಯಾವಾಗ 11ನೇ ಮನೆಗೆ ರವಿ ಎಂಟ್ರಿ ಆಗ್ತಾರಲ್ಲ, ಆಗ ರಾಹು ಜೊತೆ ಸೇರಿಕೊಳ್ತಾರೆ. ರಾಹು ಅಂದರೆ ತಂತ್ರ, ರವಿ ಅಂದರೆ ರಾಜಕೀಯ, ರಾಜಯೋಗ ಸೃಷ್ಟಿ ಆಯಿತು, ಜನಾಕರ್ಷಣೆ ಜಾಸ್ತಿ ಆಯಿತು, ಜನ ಬೆಂಬಲ ಜಾಸ್ತಿ ಆಗುತ್ತೆ. ನಿಮ್ಮ ಭಾಷಣಗಳು ಹೆಂಗೆ ಅಟ್ರಾಕ್ಟಿವ್ ಆಗ್ತವೆ ಅಂದರೆ ನಿಮ್ಮ ಬೆಂಬಲಿಗರು, ನಿಮ್ಮ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ಹುಟ್ಟಿಸುತ್ತೆ. ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ 23ನೇ ತಾರೀಕುವರೆಗೂ. 23ನೇ ತಾರೀಕು ನಂತರ ನಡೀತದಲ್ಲ, ಅಲ್ಲಿ ನೀವು ತುಂಬ ಎಚ್ಚರವಾಗಿರಬೇಕು. ಯಾಕೆ ಅಂದರೆ ಕುಜ 23ನೇ ತಾರೀಕು 11ನೇ ಮನೆಗೆ ಎಂಟ್ರಿ ಆಗ್ತಾರೆ. ರಾಹು, ರವಿ, ಕುಜ. ರಾಹು ಅಂದರೆ ತಂತ್ರ, ರವಿ ಅಂದರೆ ರಾಜ, ಮಂಗಳ ಅಂದರೆ ಸೇನಾಧಿಪತಿ. 3 ಜನ ಸೇರಿಕೊಂಡಾಗ ಮಾತಿನ ಚಕಾಮಕಿ ನಡೀತದೆ. ಇದರಿಂದ ಬೇಸರ ಆಗೋದು ನಿಮ್ಮ ಬೆಂಬಲಿಗರಿಗೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ. ಅಲ್ಲಿ ಹಿನ್ನಡೆ ಆಗುತ್ತೆ. ಸೊ ಎಚ್ಚರ ಅಲ್ಲಿ ಇರಲಿ ನಿಮಗೆ. ಆದರೆ ಇಲ್ಲಿಗೆ ಬಂದ ಮಂಗಳ ನಿಮ್ಮ 6ನೇ ಮನೆಯನ್ನು ದೃಷ್ಟಿ ಮಾಡಿದಾಗ, ಅಂದರೆ ಮಂಗಳನ 8ನೇ ದೃಷ್ಟಿ ನಿಮ್ಮ 6ನೇ ಮನೆ ಮೇಲೆ ಬಿದ್ದಾಗ ಶತ್ರುಗಳ ದಮನ, ನೀವು ತೆಗೆದುಕೊಳ್ಳುವ ಮಾಸ್ಟರ್ ಸ್ಟ್ರೋಕ್ ನಿರ್ಧಾರಗಳು ಅವರಲ್ಲಿ ನಡುಕವನ್ನು ಉಂಟು ಮಾಡುತ್ತೆ. ಇದ್ರ ಜೊತೆಗೆ ನೀವೇನಾದರೂ ಕಾನೂನಿನ ವಿಚಾರಗಳಲ್ಲಿ ಏನು ಫೇಸ್ ಮಾಡ್ತಾ ಇದ್ದರೆ ಅಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ಬೋದು, ಅದರ ಕಡೆ ಗಮನ ಇರಲಿ. ಇನ್ನು ಆರೋಗ್ಯ ಅಂತ ಬಂದಾಗ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಯಾಕೆಂದರೆ ಮಂಗಳ ರಕ್ತಕಾರಕ, ಅದ್ರ ಕಡೆ ಗಮನ ಇರಲಿ. ಇನ್ನು 12ನೇ ಮನೆ ವಿಚಾರಕ್ಕೆ ಬರೋಣ. ನಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡುವಂತಹ ಜನಗಳು ಜಾಸ್ತಿ ಇರ್ತಾರೆ. ಸೊ ಅವ್ರ ಬಗ್ಗೆ ಚಿಂತೆ ಪಡಬೇಕಾ ಬೇಡ. ಯಾಕೆ ಅಂದರೆ ಇಲ್ಲಿ ಗುರು ಇದ್ದಾರಲ್ಲ, 11ನೇ ಮನೆಗೆ ದೃಷ್ಟಿ ಆಗ್ತಾರೆ. ಸೊ ದೈವ ಬಲ ಸಿಗುತ್ತೆ, ಅಲ್ಲೂ ಕೂಡ ನಿಮಗೆ ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಹೆಚ್ಚು ಜನ ಬೆಂಬಲ ಮತ್ತು ನಿಮ್ಮ ಇಮೇಜ್ ಕ್ರಿಯೇಟ್ ಆಗೋದಕ್ಕೆ 11ನೇ ಮನೆ ಸಪೋರ್ಟ್ ಮಾಡ್ತಾ ಇದೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಯಾಕೆ ಅಂದರೆ ಇಮೇಜನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ, ಸಮಾವೇಶಗಳನ್ನು ಮಾಡ್ತಾ ಇದ್ದೀರಾ, ಜನಗಳನ್ನು ತಲುಪೋದಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ, ಖರ್ಚು ಜಾಸ್ತಿ ಆಗ್ತಾ ಇದೆ. ಈಗ ಆಗ್ತಾ ಇರೋ ಖರ್ಚು ಮುಂದಕ್ಕೆ ಉಪಯೋಗ ಆಗುತ್ತೆ. ನೀವು ಅಲ್ಲೂ ತಲೆ ಕೆಡಿಸ್ಕೋಬೇಡಿ, ಖರ್ಚು ಆಗ್ತಾ ಇರಲಿ, ಜನಗಳ ಆಕರ್ಷಣೆ ಪಡೆದುಕೊಳ್ಳಿ. ಮುಂದಿನ ಎಲೆಕ್ಷನ್ಗೆ ಅದು ನಿಮಗೆ ಪೂರಕವಾಗಿರುತ್ತೆ. ಇದಿಷ್ಟು 2026 ಫೆಬ್ರವರಿಯಲ್ಲಿ ರಾಜಕೀಯ ವರ್ಗದವರಿಗೆ ಸಿಗ್ತಾ ಇರತಕ್ಕಂಥ ಪೂರಕ ವಿಚಾರಗಳು. ಸ್ವಲ್ಪ ಎಚ್ಚರಿಕೆ ಕೂಡ ಅಗತ್ಯ ಇದೆ, ಅದರ ಕಡೆ ಗಮನ ಕೊಡಿ, ಒಳ್ಳೆಯದಾಗಲಿ. ಈಗ ಮೇಷರಾಶಿಯ ಸರ್ಕಾರಿ ಅಧಿಕಾರಿಗಳಿಗೆ ಹೇಗಿದೆ ಅಂತ ನೋಡೋಣ. ಸೊ ಕರ್ಮಸ್ಥಾನದಲ್ಲಿ ಗ್ರಹಗಳ ದಟ್ಟಣೆ ಇತ್ತು ಜನವರಿ ತಿಂಗಳಲ್ಲಿ. ಕೆಲಸದ ಒತ್ತಡ, ಹಿರಿಯ ಅಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶ, ಫೈಲ್ ವಿಲೇವಾರಿಯಲ್ಲಿ ಗೊಂದಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದೀನಿ ಅಂತಹ ಅನುಭವ, ತನಿಖೆಯ ಭೀತಿ, ಇದೆಲ್ಲವೂ ನಿಮ್ಮನ್ನು ಜನವರಿ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಒತ್ತಡಕ್ಕೆ ಸಿಲುಕಿಸಿತ್ತು. ಆದರೆ 11ನೇ ಮನೆ ನೋಡಿ ಎಷ್ಟು ಚೇಂಜು ಒಂದೇ ತಿಂಗಳಲ್ಲಿ ಅಂತ. ಯಾವಾಗ ರಾಹು ಜೊತೆ ರವಿ ಸೇರ್ತಾರಲ್ಲ, ಆಗ ನಿಮಗೆ ಪ್ರಮೋಷನ್ ಯೋಗ. ಅಂದರೆ ಇದೆಲ್ಲವನ್ನು ಸಹಿಸಿಕೊಂಡು ನೀವು ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತೀರ, ಈಗ ಅದಕ್ಕೆ ಪ್ರಮೋಷನ್ ಸಿಗುತ್ತೆ. ರಾಹು ಅಂದರೆ ವಿಸ್ತರಣೆ, ರವಿ ಅಂದರೆ ಸರ್ಕಾರಿ ಕೆಲಸ. ಸೊ ರಾಹು ಅಂದರೆ ಅಲ್ಲಿ ಪ್ರಭಾವಿ ರಾಜಕಾರಣಿಯ ಒಂದು ಬೆಂಬಲನೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ಒಬ್ಬ ಒಳ್ಳೆಯ ಪ್ರಭಾವಿ ರಾಜಕಾರಣಿಯ ಬೆಂಬಲ ಸಿಕ್ಕಿ ನಿಮಗೆ ಪ್ರಮೋಷನ್ ಸಿಗುತ್ತೆ. ಸೊ ಹಾಗಾಗಿ 11ನೇ ಮನೆಯಿಂದ ಲಾಭವನ್ನು ಪಡ್ಕೊಳ್ತೀರಾ. ಹಾಗೆ 23ನೇ ತಾರೀಕು ಮಂಗಳ 11ನೇ ಮನೆಗೆ ಎಂಟ್ರಿ ಆದಾಗ ನಿಮ್ಮ 6ನೇ ಮನೆಯ ಮೇಲೆ ದೃಷ್ಟಿಯನ್ನು ಹಾಕ್ತಾರೆ. 6ನೇ ಮನೆ ಅಂದರೆ ಶತ್ರುಗಳು, ಋಣ, ಕೋರ್ಟ್ ಕೇಸ್. ಯಾರ್ಯಾರು ನಿಮ್ಮ ವಿರುದ್ಧ ಪಿತೂರಿ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು, ಅವರೆಲ್ಲರಿಗೂ ಪಾಠ ಕಲಿಸುವಂತಹ ಸಮಯ, ನಿಮಗೆ ಜಯ ಸಿಗುತ್ತೆ. ನೀವು ತಲೆ ಕೆಡಿಸ್ಕೋಬೇಕಾಗಿರೋದು ಯಾರ ಬಗ್ಗೆ ಅಂದರೆ ನಿಮ್ಮ ಮುಂದೆ ನಗ್ನಗ್ತಾ ಹಿಂದೆ ಪಿತೂರಿ ಮಾಡ್ತಾರಲ್ಲ ಅವ್ರ ಬಗ್ಗೆ. ಅಂದರೆ 12th ಹೌಸ್ ಅವರು ಜಾಸ್ತಿನೇ ಇದ್ದಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಟ್ ದೈವ ಬಲ ಇದೆ, ಅವರ ವಿರುದ್ಧನೂ ಹೋರಾಡುವ ಶಕ್ತಿ ಗುರುಗಳು ಕೊಡ್ತಾರೆ 9ನೇ ಮನೆ ದೃಷ್ಟಿ ಹಾಕಿ. ಸೊ ಹಾಗಾಗಿ ಆದರೂ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೆಳವರ್ಗದ ಸಿಬ್ಬಂದಿಗಳನ್ನು ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಇದು ರೈಟ್ ಸಮಯ, ಅದನ್ನು ಬಳಸ್ಕೊಳ್ಳಿ. ಹಾಗೆ 3ನೇ ಮನೆಯಲ್ಲಿರುವ ಗುರು ಒಂದು ಕಿರು ಪ್ರಯಾಣವನ್ನು ಕೊಡ್ಬೋದು, ಅಂದರೆ ವರ್ಗಾವಣೆಯನ್ನು ಕೊಡ್ಬೋದು. ಹಾಗನ್ಬಿಟ್ಟು ಇದು ಪನಿಷ್ಮೆಂಟ್ ಅಲ್ಲ, ಒಂಥರ ರೆಸ್ಪೆಕ್ಟಿವ್ ಆಗಿ ನಿಮಗೆ ವರ್ಗಾವಣೆ ಆಗುತ್ತೆ, ಅದನ್ನು ಸ್ವೀಕರಿಸಿ. ಸೊ ಓವರಾಲ್ ಜನವರಿ ತಿಂಗಳಲ್ಲಿ ತುಂಬ ಕಷ್ಟಪಟ್ಟಿದ್ರಿ, ಒತ್ತಡ ಜಾಸ್ತಿ ಇತ್ತು. ಈಗ 11ನೇ ಮನೆಗೆ ಎಲ್ಲ ಗ್ರಹಗಳು ಬಂದ್ಬಿಟ್ಟು ನಿಮಗೆ
ಒಳ್ಳೆ ಪೂರಕವಾದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ, ಮುಂದಿನ ದಿನಗಳು ಚೆನ್ನಾಗಿರ್ತವೆ. ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅದೇ ರೀತಿ ಈಗ ಮುಂದೆ ನಾವು ಪ್ರೈವೇಟ್ ಎಂಪ್ಲಾಯೀಸ್ ಬಗ್ಗೆ ನೋಡೋಣ. ಖಾಸಗಿ ಎಂಪ್ಲಾಯೀಸ್ಗೂ ಜನವರಿ ತಿಂಗಳು ತುಂಬ ಚೆನ್ನಾಗಿತ್ತಾ? ನೋ, ನರಕ ಯಾತನೆ. ಟಾರ್ಗೆಟ್ ಮೇಲೆ ಟಾರ್ಗೆಟ್ ಕೊಟ್ಟು ನಿಮಗೆ ಒತ್ತಡವನ್ನು ತಂದಿರ್ತಾರೆ. ಹೆಚ್ಚು ಹೆಚ್ಚು ಕೆಲಸ ಮಾಡಿರ್ತೀರ. ಎಷ್ಟು ಕೆಲಸ ಮಾಡಿದ್ರೂ ಸರಿಯಾದ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋ ಬೇಜಾರು ಕೂಡ ಇರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಬಿಟ್ಬೋಣ ಅನ್ನೋ ಮನಸ್ಥಿತಿಗೆ ಬಂದಿರ್ತೀರ. ಆದರೂ ಅದನ್ನೆಲ್ಲ ಸಹಿಸಿಕೊಂಡು ಫೆಬ್ರವರಿವರೆಗೂ ಬಂದಿದ್ದರೆ ನಿಮಗೆ 11ನೇ ಮನೆಯಿಂದ ಹೆಚ್ಚಿನ ಲಾಭ ಸಿಗುತ್ತೆ. ಒಂದು ವೇಳೆ ನೀವು ಹೈಕ್ಗೆ ಟ್ರೈ ಮಾಡ್ತಾ ಇದ್ದರೆ ಈಗ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತೆ, ಸ್ಯಾಲ್ರಿ ಹೆಚ್ಚಾಗುತ್ತೆ. ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ ನಾನು ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡಬೇಕು ಅಂತ ಅಂದ್ಕೊಂಡಿದ್ದರೆ ನಿಮಗೆ ಹೆಚ್ಚಿನ ಸಂಬಳ ಸಿಗುವಂತಹ ಕೆಲಸ ಸಿಗುತ್ತೆ. ಬಟ್ ಅದನ್ನು ನೀವು ಪ್ಲ್ಯಾನ್ ಮಾಡಬೇಕಾಗಿರೋದು 23ನೇ ತಾರೀಕಿಂದ ಮಾರ್ಚ್ 15 ಒಳಗಡೆ. ಅಷ್ಟರೊಳಗಡೆ ನೀವು ಆಫರ್ ಲೆಟ್ರ್ ತೊಗೋಬೇಕು. ಅದಾದಮೇಲೆ ಏನಾದರೂ ಟ್ರೈ ಮಾಡಿದ್ರೆ, ಯಾಕೆ ಅಂದರೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಲಸ ಕಳೆದುಕೊಳ್ಳುವ ಭೀತಿ ಇರುತ್ತೆ. ಕೆಲಸ ಕಳೆದುಕೊಂಡ್ರೆ ಮತ್ತೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ಬಟ್ ಕೆಲಸ ಸಿಗೋದಕ್ಕೆ ಚಾನ್ಸಸ್ ಇರೋದು ಮಂಗಳ 23ನೇ ತಾರೀಕು 11ನೇ ಮನೆಗೆ ಬಂದಾಗ ನಿಮಗೆ ಧೈರ್ಯ ಜಾಸ್ತಿ ಬರುತ್ತೆ. ಆ ಇಂಟರ್ವ್ಯೂನ ಧೈರ್ಯವಾಗಿ ಅಟೆಂಡ್ ಮಾಡ್ತೀರಾ. ಸಂಬಳನೂ ಕೂಡ ನೀವು ನನಗೆ ಎಷ್ಟು ಬೇಕು ಅನ್ನೋದನ್ನ ಧೈರ್ಯವಾಗಿ ಕೇಳ್ತೀರಾ. ಅದು ಮಾರ್ಚ್ 15 ಒಳಗಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಷ್ಟರೊಳಗಡೆ ನಿಮಗೆ ಆಫರ್ ಲೆಟರ್ ಸಿಕ್ಬಿಟ್ರೆ ಒಳ್ಳೆಯದು. ಇಲ್ಲ ಅಂದರೆ ಕೆಲಸ ಕಳೆದುಕೊಳ್ಳುವ ಭೀತಿ ಇರುತ್ತೆ. ಇಲ್ಲಿ ಜನವರಿ ತಿಂಗಳಲ್ಲಿ ಒತ್ತಡ ಜಾಸ್ತಿಯಾಗಿ ಫೆಬ್ರವರಿಯಲ್ಲಿ ಎಲ್ಲ ಕೆಲಸ ಬಿಟ್ಬಿಡೋಣ, ಕೆಲಸ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ ಅದು ಆಫರ್ ಲೆಟ್ರ್ ಬರದೆ ಡಿಲೇ ಆಗಿ ಈ ಕಡೆ ಈ ಕೆಲಸನೂ ಇಲ್ಲ, ಆ ಕಡೆ ಆ ಕೆಲಸನೂ ಇಲ್ಲ ಅನ್ನೋ ಥರ ಆಗುತ್ತೆ. ಅದೇ ರೀತಿ ದೂರದ ಊರಿಗೆ ಹೋಗಿ ಕೆಲಸ ಮಾಡುವಂತಹ ಪರಿಸ್ಥಿತಿಗಳು ಬರ್ಬೋದು. 12ನೇ ಮನೆಯಿಂದ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವಂತಹ ಪರಿಸ್ಥಿತಿಗಳು ಬರ್ಬೋದು. ಟ್ರೈ ಮಾಡ್ತಿದ್ರೆ ಅದಕ್ಕೆ ಒಳ್ಳೆಯ ಚಾನ್ಸಸ್ ಇದೆ. ಇನ್ನು ಗುರುಗಳ ದೃಷ್ಟಿ 9ನೇ ಮನೆ ಮೇಲಿರೋದ್ರಿಂದ ಸ್ವಲ್ಪ ದೈವ ಕೃಪೆಯೂ ಇದೆ. ಸೊ ಎಲ್ಲ ಒಂದು ರೀತಿ ಚೆನ್ನಾಗೇ ಇದೆ. ಫೆಬ್ರವರಿ ತಿಂಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಸ್ವಲ್ಪ ಟೆನ್ಷನ್ ಫ್ರೀ ಮಾಡ್ಕೊಳ್ಳಿ. ಮುಂದಿನ ದಿನಗಳು ಚೆನ್ನಾಗಿದ್ದಾವೆ. ಜನವರಿಲಿ ಹಾಕಿರೋ ಎಫರ್ಟ್ನ ಫೆಬ್ರವರಿಲೂ ಹಾಕಿ ಡೆಫಿನೆಟ್ಲಿ ಮುಂದಿನ 2026 ಮುಂದಿನ ತಿಂಗಳುಗಳು ಚೆನ್ನಾಗೇ ಇರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ವ್ಯಾಪಾರ, ಬಿಸ್ನೆಸ್ ಇವ್ರ ಬಗ್ಗೆ ನೋಡೋಣ ಹೇಗಿದೆ ಅಂತ. ಸೊ ವ್ಯಾಪಾರ ಅಂದಾಗ ವ್ಯಾಪಾರಕಾರಕ ಬುಧ, ಲಾಭಕಾರಕ ಶುಕ್ರ 11ನೇ ಮನೆಗಿದ್ದಾರೆ. ಸೊ ನೀವು ದುಪ್ಪಟ್ಟು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದಕ್ಕಿಂತ ಹೆಚ್ಚಿನ ಲಾಭ ಸಿಗುತ್ತೆ, ಹೊಸ ಪ್ರಾಜೆಕ್ಟ್ ಸಿಗುತ್ತೆ. ಆದರೆ ಮಂಗಳ 23ನೇ ತಾರೀಕು 11ನೇ ಮನೆಗೆ ಬಂದಾಗ ನಿಮ್ಮ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿಯಾಗಿ ಶನಿಯ 3ನೇ ದೃಷ್ಟಿ ನಿಮ್ಮ 2ನೇ ಮನೆ ಮೇಲೆ ಬಿದ್ದು ಮಾತು ಸ್ವಲ್ಪ ಕಠೋರವಾಗಿ, ಕಮ್ಯುನಿಕೇಷನ್ ಸರಿ ಇಲ್ಲದೆ ಕೆಲವು ಪ್ರಾಜೆಕ್ಟ್ಗಳು ವಾಪಸ್ ಹೋಗಬಹುದು. ಆ ರೀತಿ ಮಾಡ್ಕೋಬೇಡಿ. ಯಾಕೆಂದರೆ ಅವಕಾಶಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಅದು ನೀವು ಹೇಗೆ ನಡ್ಕೊಳ್ತೀರಾ, ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸೊ ಅಲ್ಲಿ ಗಮನ ಕೊಡಿ. ಸ್ವಲ್ಪ ಮಾತಿನ ಮೇಲೆ ಹಿಡ್ತಾ ಇರಲಿ, ಕಮ್ಯುನಿಕೇಷನ್ ಸರಿಯಾಗಿ ಮಾಡಿ. ಅದರ ಜೊತೆಗೆ ವ್ಯಯಸ್ಥಾನ 12ನೇ ಮನೆಯಲ್ಲಿ ಶನಿ ಇರೋದರಿಂದ ಈ ಟ್ಯಾಕ್ಸ್ ಆಡಿಟಿಂಗ್ ಸರಿಯಾಗಿ ಮೇಂಟೈನ್ ಮಾಡಿ. ಇಲ್ಲ ಅಂದರೆ ಅದರಿಂದ ವ್ಯಯ ಆಗ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಥರದ ಅನಗತ್ಯ ಖರ್ಚುಗಳು ಬರ್ಬೋದು. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಭಾಳ ಇಂಪಾರ್ಟೆಂಟು. ಬಟ್ ಕೇತು 5ನೇ ಮನೆಯಲ್ಲಿ ಇರೋದರಿಂದ ಆ ಏಕಾಗ್ರತೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಬದಲಾಗಿ ಇಲ್ಲಿ ಶುಕ್ರ ರಾಹು ಸೇರಿಕೊಂಡು ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರ ಕಡೆ ಗಮನ ಜಾಸ್ತಿ ಹೋಗಿದೆ. ಸೊ ನೀವು ನಿಮ್ಮ ಎಜುಕೇಷನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಈ ಮೋಜು ಮಸ್ತಿಯನ್ನು ಕಡಿಮೆ ಮಾಡಿಕೊಂಡು ಅದರ ಕಡೆ ಗಮನ ಕೊಡಿ. ಡೆಫಿನೆಟ್ಲಿ ರಿಸಲ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ನಮ್ಮ ಗೃಹಿಣಿಯರ ಬಗ್ಗೆ ಹೇಳಲೇಬೇಕು. ಮನೆಯಲ್ಲಿ ಶುಭ ಕಾರ್ಯ, ಬರೀ ಶಾಪಿಂಗ್, ಚಿನ್ನಾಭರಣ, ಬಟ್ಟೆಗಳು ಎಲ್ಲವನ್ನು ಮನೆಗೆ ತರ್ತೀರ ಫೆಬ್ರವರಿ ತಿಂಗಳಲ್ಲಿ. ಹಲವಾರು ಶುಭ ಕಾರ್ಯಗಳು ನಿಮಗೆ ಜರುಗ್ತವೆ. ಆದರೆ ಒಂದೇ ಒಂದು ನಿಮಗೆ ಮಕ್ಕಳ ಮೇಲೆ ಚಿಂತೆ ಜಾಸ್ತಿ ಆಗುತ್ತೆ. ಸೊ ಅದ್ರ ಕಡೆ ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ. 1-1.5 ತಿಂಗಳು ಅಷ್ಟೇ, ಅದಾದಮೇಲೆಲ್ಲ ಸರಿ ಹೋಗುತ್ತೆ. ಸೊ ಇನ್ನು ಗೃಹಿಣಿಯರಿಗೆ ತುಂಬ ಚೆನ್ನಾಗಿದೆ. ಆರೋಗ್ಯದ ಕಡೆ ಗಮನ ಇರಲಿ. ಅದೇ ರೀತಿ ಹಿರಿಯ ನಾಗರಿಕರು ನೀವು ಎಲ್ಲ ಸೇರಿಕೊಂಡು ಒಂದು ಸ್ನೇಹಕೂಟ ಅಥವಾ ತೀರ್ಥಯಾತ್ರೆಗೆ ಹೋಗ್ತೀರಾ. ಬಟ್ ನಿಮಗಿಲ್ಲಿ ಪ್ರಾಬ್ಲಮ್ ಇರೋದು ಆರೋಗ್ಯದ ಸಮಸ್ಯೆ. ಯಾಕೆಂದರೆ 12ನೇ ಮನೆಯಲ್ಲಿ ಶನಿ ಇರೋದರಿಂದ ಪಾದಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳಲ್ಲಿ ಹೆಚ್ಚಿನ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತೀರಾ. ಸೊ ಅದ್ರ ಕಡೆ ಗಮನ ಕೊಡಿ. ಇನ್ನು ನಮ್ಮ ದೇಶದ ಬೆನ್ನೆಲುಬು ರೈತರ ಬಗ್ಗೆ ಹೇಳೋದಾದರೆ ಅವರು ಕೂಡ 11ನೇ ಮನೆಯ ಲಾಭವನ್ನು ಖಂಡಿತ ಪಡೆದುಕೊಳ್ತಾರೆ. ಅವರಿಗೆ ಕೃಷಿ ಭೂಮಿಯಿಂದ ಆದಾಯ ಹೆಚ್ಚುತ್ತೆ, ಬೆಳೆದ ಬೆಲೆಗೆ ಹೆಚ್ಚು ಬೆಲೆ ಸಿಗುತ್ತೆ. ಆದರೆ ಅವರಿಗೆ ಖರ್ಚು ಬರೋದು ಯಂತ್ರಗಳಿಂದ ಇಲ್ಲ ನೀರಿನಿಂದ ಹೆಚ್ಚು ಖರ್ಚು ಬರುತ್ತೆ. ಅದ್ರ ಕಡೆ ಗಮನ ಕೊಡಬೇಕು. ಸೊ ಓವರಾಲ್ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ 11ನೇ ಮನೆಯಿಂದ ಹೆಚ್ಚಿನ ಲಾಭಗಳಿವೆ.
ಆದರೆ ಮಾತು ಸ್ವಲ್ಪ ಹಿಡಿತದಲ್ಲಿರಬೇಕು, ನಡತೆ ಸರಿಯಾಗಿರಬೇಕು. ಇದಿಷ್ಟನ್ನು ನಾವು ಸರಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಫೆಬ್ರವರಿ ತಿಂಗಳಲ್ಲಿ ನಮಗೇನು ಗ್ರಹಗಳು ಏನು ಜಾಕ್ಪಾಟ್ ಕೊಟ್ಟಿದ್ದಾರೆ ಅದು ಸಾಕಷ್ಟು ತಿಂಗಳುಗಳ ಕಾಲ ನಮಗೆ ಅನುಭವಿಸೋದಕ್ಕೆ ಸಿಗುತ್ತೆ. ಒಂದು ಚೂರು ಯಾಮಾರಿದ್ರೂ ಇಲ್ಲಿ ಸಿಗುವ ಲಾಭಗಳು ಮುಂದಿನ ದಿನಗಳಲ್ಲಿ ತೊಂದರೆಯನ್ನು ಕೊಡಬಹುದು. ಹಾಗಾಗಿ 2026 ಫೆಬ್ರವರಿ ತಿಂಗಳು ಒಂದು ರೀತಿ ಜಾಕ್ಪಾಟ್ ತಿಂಗಳು. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಮುಂದೆ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಮೇಷರಾಶಿಯವರಿಗೆ ಅನ್ನೋದರ ವಿಡಿಯೋ ಮುಖಾಂತರ ಮತ್ತೆ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.